ಇನ್ನು ಹಾಸ್ಟೆಲ್ ಹುಡುಗರು ಸಿನಿಮಾ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಿಟಿ ಸಿವಿಲ್ ಕೋರ್ಟ್ಗೆ ನಟಿ ರಮ್ಯಾ ಅವರು ಹಾಜರಾಗಿದ್ದಾರೆ. ರಮ್ಯಾ ಅಭಿನಯದ ದೃಶ್ಯ ಪ್ರಸಾರ ಮಾಡಿದ್ದ ಚಿತ್ರತಂಡ ಅನುಮತಿ ಇಲ್ಲದೆ ದೃಶ್ಯವನ್ನ ಬಳಸಿದ್ದಾರೆ ಅಂತ ರಮ್ಯಾ ದೂರು ನೀಡಿದ್ರು. ಇವತ್ತು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನ ನಡೆಸಲಾಗಿದೆ. That my lawyer will be able to tell you. I am not an expert in this. ಅದೆಷ್ಟು ದಿನ ಆಗುತ್ತೆ, ಎಷ್ಟು ವರ್ಷ ಆಗುತ್ತೆ, ಐ ಡೋಂಟ್ ನೋ. ಬಟ್ ಯಾ, ನಿಮ್ಮ ಬೇಡಿಕೆ ಏನು ಇಟ್ಟಿದೆ ಮೇಡಮ್ ಕೋರ್ಟ್ ಮುಂದೆ ಅಂತ? He's asking me what is my prayer. ನನ್ನ ಬೇಡಿಕೆ ಏನಿದೆ? ಸೊ ನನಗೇನು ಕಮಿಟ್ಮೆಂಟ್ ಕೊಟ್ಟಿದ್ರು ಅದನ್ನ ಅವ್ರು ಉಳಿಸ್ಕೋಬೇಕಂತ ನಾನು ಕೇಳೋದು ಅಷ್ಟೇ. ಮೇಡಮ್, ಇನ್ನೊಂದು ಮುಖ್ಯವಾಗಿ ವಿಷಯ ಕೇಳಬೇಕು. ಯಾಕಂದರೆ ನೀವು ಕೂಡ ಮೊನ್ನೆ ಒಂದು ಪೋಸ್ಟ್ ಕೂಡ ಮಾಡಿದೆ ಇಂಡಸ್ಟ್ರಿ ಬಗ್ಗೆ, ಡಿ ಕೆ ಶಿವಕುಮಾರ್ ಅವರು, DCM ಅವರ ಹೇಳಿಕೆ ಬಗ್ಗೆ ಏನು ಹೇಳ್ತೀರಿ ನೀವು ಇದ್ರ ಬಗ್ಗೆ? ನಾನು ಅವ್ರು ಹೇಳಿದ್ರಲ್ಲಿ ಏನು ತಪ್ಪಿಲ್ಲಪ್ಪ. ಅವ್ರು ಹೇಳಿದ್ದೇನು, ಆ್ಯಸ್ ಆರ್ಟಿಸ್ಟ್ ನಮಗೊಂದು ಜವಾಬ್ದಾರಿ ಇದೆ. ನಮ್ಮ ಇಶ್ಯೂಸ್ ಬಂದಾಗ ನಾವು ಹೋರಾಟ ಮಾಡಬೇಕು ಅಂತ, ನಾವು ಮಾತಾಡಬೇಕು ಅಂತ, ನಾವು ಸಪೋರ್ಟ್ ಮಾಡಬೇಕು ಇಂಡಸ್ಟ್ರಿಗೆ ಅಂತ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಅವ್ರು ಹೇಳಿದ ರೀತಿ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು. ಆ್ಯಂಡ್ ಅವರು ಕೂಡ ಕ್ಲಾರಿಫೈ ಮಾಡಿದ್ದಾರೆ ಇವಾಗ ದಟ್ ಹಿ ಡಿಡ್ ನಾಟ್ ಮೀನ್ ಟು ಥ್ರೆಟನ್ ಅಂತ. ಸೊ ಐ ಥಿಂಕ್ ವಿ ಶುಡ್ ಜಸ್ಟ್ ಲೀವ್ ಇಟ್ ಆ್ಯಂಡ್ ಮೂವ್ ಆನ್. ಮೇಡಮ್, ಎಲ್ಲೋ ಒಂದು ಕಡೆ ತುಂಬ ಜನ ಕನ್ನಡ ಕಲಾವಿದರುಗಳಿಗೆ, ಕನ್ನಡ ಇಂಡಸ್ಟ್ರಿಯ ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ಗಳಿಗೆ ಇನ್ವಿಟೇಷನ್ಸ್ ಹೋಗಿಲ್ಲ. ಕನ್ನಡ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಇಲ್ಲಿ ನಡೀತಾ ಇದೆ, ನಾವು ಇಲ್ಲಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದು ವಾದ ಇದೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಐ ಡೋಂಟ್ ನೋ ಅವ್ರು ಯಾರಿಗೆ ಇನ್ವೈಟ್ ಮಾಡಿದ್ದಾರೆ, ಯಾರಿಗೂ ಇನ್ವೈಟ್ ಮಾಡಿಲ್ಲ ಅಂತ. ಬಟ್ ಅದು ಸಾಧು ಕೋಕಿಲ ಅವರೇ ಆನ್ಸರ್ ಮಾಡಬೇಕು. ಬಟ್ ನನ್ನನ್ನು ಕರೆದಿದ್ರು ಆ್ಯಂಡ್ ಇವತ್ತು ಪ್ಯಾನೆಲ್ ಡಿಸ್ಕಷನ್ ಇದೆ 2:30. ಅದಕ್ಕೂ ಕೂಡ ಹೋಗ್ತಾ ಇದ್ದೀನಿ. ಪ್ಲೀಸ್ ಕಮ್ ಫಾರ್ ಇಟ್. ಆ್ಯಂಡ್ ಸೊ ನನಗಂತೂ ಬಂದಿತ್ತು. ಸೊ ಐ ಆಮ್ ಅಟೆಂಡಿಂಗ್. ಮೇಡಮ್, ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಆಗುವಂಥ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಇಂಥ ಫೆಸ್ಟಿವಲ್ಗೆ ಕನ್ನಡ ಇಂಡಸ್ಟ್ರಿನ ಎಲ್ಲ ಕಲಾವಿದರುಗಳು, ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಇನ್ವಾಲ್ವ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ ನಿಮ್ಮ ಪ್ರಕಾರ? ಅಫ್ಕೋರ್ಸ್ ಇಂಪಾರ್ಟೆಂಟ್ ಅಲ್ವಾ. ಆಗಲೇ ನೋಡಿ ನೀವು, ಐ ಥಿಂಕ್ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಜನವರಿ 2025 ಇಲ್ಲಿವರೆಗೂ ಒಂದು 100 ಸಿನಿಮಾ ಮೇಲೆ ರಿಲೀಸ್ ಆಗಿದೆ. ಬಟ್ ಯಾವುದು ಹಿಟ್ ಆಗಿಲ್ಲ, ಆಯಿತಾ. ಸೊ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿದ್ರೆ, ಈ ಥರ ಒಂದು ಇವೆಂಟ್ಸ್ ಬಂದಾಗ, ಫಿಲ್ಮ್ ಫೆಸ್ಟಿವಲ್ ಥರ ಬಂದಾಗ ನಾವೆಲ್ಲರೂ ಒಟ್ಟಿಗೆ ಬಂದು ಕೆಲಸ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಬೆಳೆಯುತ್ತೆ. ನಾವು ಯಾವಾಗ ಯುನೈಟೆಡ್ ಆಗಿರಲ್ಲ, ದೆನ್ ವಿ ಕಾಂಟ್ ಸಿ ಎನಿ ಪ್ರೋಗ್ರೆಸ್. ನಿಮ್ಮಿಂದ ಆಗಿದ್ದೆಲ್ಲ. ಹಾಂ ಮೇಡಮ್, ಇದು ಸದನದಲ್ಲಿ ಏನು ಟಿಕೆಟ್ ದರ ಪರಿಷ್ಕರಣೆ ಬಗ್ಗೆಯೂ ಕೂಡ ನಡೀತಾ ಇದೆ, ಚರ್ಚೆ ನಡೀತಾ ಇದೆ. ಎಲ್ಲರೂ ಏಕ ದರ ನಿಗದಿ ಆಗಬೇಕು ಅನ್ನೋ ರೀತಿ ಒಂದು ವಾದ ನಡೀತಾ ಇದೆ. ಮೇಡಮ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಟಿಕೆಟ್ಗೆ, ಸಿನಿಮಾ ಟಿಕೆಟ್ಗೆ ಏಕದರ ನಿಗದಿ ಆಗಬೇಕು ಅಂತೇಳಿ ಎಲ್ಲ ಸಿನಿಮಾಗಳು ಕೂಡ, ಇಲ್ಲಿ ಯಾವ ಸಿನಿಮಾಗಳು ರಿಲೀಸ್ ಆಯ್ತು, ಕನ್ನಡ, ಹಿಂದಿ, ತೆಲುಗು ಎಲ್ಲವೂ ಕೂಡ ಒಂದೇ ದರ ಇರಬೇಕು ಅನ್ನೋದು ನಡೀತಾ ಇದೆ. ಮೇಡಮ್, ಇದಕ್ಕೆ ಏನು ಹೇಳ್ತೀರಿ ನೀವು? ವಾಟ್ ಎವರ್ ಹೆಲ್ಪ್ಸ್ ಕನ್ನಡ ಫಿಲ್ಮ್ಸ್, ಐ ಥಿಂಕ್ ಐ ಸಪೋರ್ಟ್ ದ್ಯಾಟ್. ಯಾ ಎಲ್ಲರೂ ನೋಡಬೇಕಂದ್ರೆ ಟಿಕೆಟ್ ಪ್ರೈಸ್ ಜಾಸ್ತಿ ಇದ್ದರೆ ತುಂಬ ಕಷ್ಟ ಆಗುತ್ತೆ. ಪ್ಲಸ್ ಟಿಕೆಟ್ ಅಲ್ಲದೆ ಪಾರ್ಕಿಂಗ್ ಚಾರ್ಜಸ್ಸು, ಮತ್ತು ಅಲ್ಲಿ ಪಾಪ್ಕಾರ್ನು, ಈಗ ಪಾಪ್ಕಾರ್ನ್ ಅಂತೂ ತುಂಬ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಇಟ್ ಬಿಕಮ್ಸ್ ಲೈಕ್ ಪೀಪಲ್ ಹ್ಯಾವ್ ಟು ಥಿಂಕ್ ಟ್ವೈಸ್ ಹೋಗಿ ನೋಡೋದಕ್ಕೆ. ಸೊ ಆದಷ್ಟು ಕಡಿಮೆ ಮಾಡಿದ್ರೆ ಎಲ್ಲರೂ ಹೋಗಿ ಎಂಜಾಯ್ ಮಾಡ್ಬೋದು ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗುತ್ತೆ. ಸೊ ಐ ಫೀಲ್ ಎನಿಥಿಂಗ್ ದಟ್ ಬ್ರಿಂಗ್ಸ್ ದ ಪ್ರೈಸಸ್ ಡೌನ್ ಇಸ್ ಗುಡ್, ಎಸ್ಪೆಷಲಿ ವಿತ್ ಎಂಟರ್ಟೈನ್ಮೆಂಟ್. ಸಾರಿ, ಒಂದು ಲಾಸ್ಟ್ ಕ್ವಶನ್. ನಟ್ಟು ಬೋಲ್ಟು ಅನ್ನೋ ಒಂದು ಏನು ವರ್ಡ್ ಇದೆಯಲ್ಲ, ಅದು ತುಂಬ ದೊಡ್ಡ ಮಟ್ಟದಲ್ಲಿ ಇಂಡಸ್ಟ್ರಿಯಲ್ಲಿ ಕೆಲವು ವಿರೋಧ ಆಗ್ತಾಗ್ತಿದೆ. ಆ ಥರ ಹೇಳಬಾರ್ದಿತ್ತು ಅನ್ನೋ ಮಾತನ್ನು ಬರ್ತಿದೆ, ಹೇಳೋ ರೀತಿ ಬೇರೆ ಥರ ಇರುತ್ತೆ ಅನ್ನೋ ಮಾತು ಬರ್ತಿದೆ. ನೀವೇನು ಹೇಳಿ? ಶಿವಕುಮಾರ್ ಅವರು ಅದನ್ನ ಕ್ಲಾರಿಫೈ ಮಾಡಿದ್ರು ಇಲ್ವೋ? ನಟ್ಟು ಬೋಲ್ಟ್ ಅಂದರೆ ಏನು, ವಾಟ್ ಡಿಡ್ ಹಿ ಮೀನ್ ಅಂತ ಅವ್ರು ಹೇಳಿದ್ರಾ? ಹಿ ಡಿಡ್ ನಾಟ್ ಮೀನ್ ಇಟ್ ಅಂತ ತಾನೇ ಹೇಳಿರೋದು. ಅಷ್ಟೇ, ಬಿಟ್ಬಿಡಿ. ಏನಕ್ಕೆ ಅದನ್ನು ಹೇಳ್ಕೊಂಡು ಹೋಗ್ಬೇಕು ನಾವು? ನೀವು ಥ್ಯಾಂಕ್ ಯು. ಇದಿಷ್ಟು ನಟಿ ದಿವ್ಯ ಸ್ಪಂದನರ ಮಾತುಗಳು. ಕ್ಯಾಂಪಸ್ ಜಗದೀಶ್ ಜೊತೆಗೆ ವಿಜಯ್ ಪಟ್ಟದಾರ್, ಏಷ್ಯಾನೆಟ್ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.